ಬಿಜೆಪಿಯಲ್ಲಿ ಸೋಮಶೇಖರ್ ಲೆಟರ್ ಬಾಂಬ್. ಮಾಜಿ ಸಿಎಂ ಯಡಿಯೂರಪ್ಪಗೆ ಪತ್ರ ಬರೆದ ಎಸ್ಟಿಎಸ್. ಹೌದು, ಒಂದು ಪತ್ರ 13 ಪ್ರಶ್ನೆಗಳು. ಆದರೆ ಅದರ ಹಿಂದಿರುವ ರಾಜಕೀಯ ಸಂದೇಶ ಭಾರೀ ಸ್ಫೋಟಕವಾಗಿದೆ. ಸೋಮಶೇಖರ್ ಬರೆದ ಪತ್ರ ಕೇವಲ ಸ್ಪಷ್ಟನೆ ಕೇಳೋದು ಅಲ್ಲ, ಇದು ನೇರವಾಗಿ ಬಿಜೆಪಿ ನಾಯಕತ್ವಕ್ಕೆ ಹಾಕಿದ ಸವಾಲಂತ ರಾಜಕೀಯ ಪಡಶಾಲೆಯಲ್ಲಿ ಭಾರೀ ಚರ್ಚೆಗೆ ಕಾರಣವಾಗ್ತಿದೆ. ಸೋಮಶೇಖರ್ ಬಿಜೆಪಿ ಹೈಕಮಾಂಡ್ ಸಂಪರ್ಕಕ್ಕೂ ಪ್ರಯತ್ನ ಮಾಡಿದರು ಎಂಬ ಮಾತು ಕೇಳಿಬರುತ್ತಿದೆ. ಆದರೆ ರಾಜ್ಯ ನಾಯಕತ್ವದಿಂದ ಸ್ಪಷ್ಟ ಸಿಗ್ನಲ್ ಸಿಗದ ಹಿನ್ನೆಲೆ ಈ ಲೆಟರ್ ಸ್ಟ್ರಾಟರ್ಜಿ ಬಳಸಿದ್ದಾರಾ ಎಸ್ಟಿಎಸ್ ಅನ್ನೋ ಚರ್ಚೆಯಾಗ್ತಿದೆ. ಪತ್ರದಲ್ಲಿ ಸೋಮಶೇಖರ್ ತಮ್ಮ ರಾಜಕೀಯ ಪಯಣವನ್ನು ನೆನಪಿಸಿ, ನಾನು ಯಾವುದೇ ಆಮಿಷ ಅಥವಾ ಆಪೇಕ್ಷ ಇಲ್ಲದೆ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ನೀಡಿದ್ದೇನೆ. ನಮ್ಮ ಸಹಕಾರದಿಂದ ನೀವು ಮುಖ್ಯಮಂತ್ರಿ ಆದಿರಿ. ನನ್ನನ್ನು ಸಚಿವರನ್ನಾಗಿ ಮಾಡಿದ್ದಕ್ಕೆ ನಿಮ್ಮ ಮೇಲೆ ಗೌರವವಿದೆ. ಸಹಕಾರವನ್ನ ನೆನಪಿಸುತ್ತಲೇ ಪ್ರಶ್ನೆ ಸುರಿಮಳೆಗೈದಿದ್ದಾರೆ ಬಿಜೆಪಿ ಶಾಸಕ. ಯಡಿಯೂರಪ್ಪಗೆ 13 ಪ್ರಶ್ನೆ ಕೇಳಿದ ಸೋಮಶೇಖರ್. ಬೂಟು ನೆಕ್ಕೋಕೆ ಬಿಜೆಪಿಗೆ ಬರಬೇಕಾ ಎಂದು ಪ್ರಶ್ನೆ. ಪಕ್ಷ ಬಿಡಬೇಡಿ ಎಂದು ನೀವೇ ಹೇಳಿದ್ದೀರಿ, ಆದರೆ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದರೂ ವಾಪಸ್ ತೆಗೆದುಕೊಳ್ಳಲಿಲ್ಲ. ಇದರಿಂದ ತಮಗೆ ತುಂಬಾ ನೋವಾಗಿದೆ ಎಂದು ಸೋಮಶೇಖರ್ ಪತ್ರದಲ್ಲಿ ಬರೆದಿದ್ದಾರೆ. ಸದನದಲ್ಲಿ ನೈಸ್ ವಿಚಾರವಾಗಿ ಚರ್ಚೆ ಮಾಡಿದ್ದಕ್ಕೆ ಬಿಜೆಪಿ ನಾಯಕ ನಿಮ್ಮ ದತ್ತುಪುತ್ರ ರುದ್ರೇಶ್ ಅವರು ಸುದ್ದಿಗೋಷ್ಠಿ ಕರೆದು ಯಾರ ಬೂಟು ನೆಕ್ಕಲು ಬರುತ್ತೀಯಾ ಎಂದು ಅಪಮಾನ ಮಾಡಿದ್ರು ಎಂದು ಸೋಮಶೇಖರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪತ್ರದಲ್ಲಿ ಸೋಮಶೇಖರ್ ಅವರು ಯಡಿಯೂರಪ್ಪ ಅವರಿಗೆ 13 ಪ್ರಶ್ನೆಗಳನ್ನು ಕೇಳಿ ಇದಕ್ಕೆ ಉತ್ತರ ನೀಡುವಂತೆ ಆಗ್ರಹಿಸಿದ್ದಾರೆ. ಬಿಜೆಪಿಯಲ್ಲಿ ಬೂಟು ನೆಕ್ಕುವ ಸಂಸ್ಕೃತಿ ಇದೆಯೇ ಎಂದು ಪ್ರಶ್ನಿಸಿದ್ದಾರೆ. ಸೋಮಶೇಖರ್ ಅವರು ಪತ್ರದ ಕೊನೆಯಲ್ಲಿ ನಿಮ್ಮ ಉತ್ತರದ ನಿರೀಕ್ಷೆಯಲ್ಲಿದ್ದೇನೆ. ನಿಮ್ಮ ಉತ್ತರದ ಆಧಾರದ ಮೇಲೆ ನನ್ನ ಮುಂದಿನ ನಿರ್ಣಯ ತೆಗೆದುಕೊಳ್ಳುತ್ತೇನೆ ಎಂದು ಬರೆದಿದ್ದಾರೆ. ಈ ಪತ್ರವು ಬಿಜೆಪಿ ಒಳಗೆ ತೀವ್ರ ಚರ್ಚೆಗೆ ಕಾರಣವಾಗಿದೆ. ಅವರ ಉಚ್ಚಾಟನೆಯ ನಂತರವೂ ಪಕ್ಷಕ್ಕೆ ವಾಪಸ್ ಬರಲು ಆಸೆಯಿದೆ ಎಂದು ತೋರುತ್ತಿದೆ. ಈ ರೀತಿಯ ಸಮಾವೇಶದಿಂದ ಏನೋ ದೊಡ್ಡ ಒಂದು ಸಾಧನೆಯನ್ನು ಮಾಡ್ತೇನೆ ಜನ ಮೆಚ್ಚೋದಿಲ್ಲ. ಎಲೆಕ್ಷನ್ಸ್ ಸಹ ಬಿಜೆಪಿ ಜಯಬೇರಿಯನ್ನು ಪಡಿತಾ ಇದೆ. ಮುಂದಿನ ಚುನಾವಣೆಯಲ್ಲೂ ಸಹ ನಾವು ನಿಶ್ಚಿತವಾಗಿ ದೊಡ್ಡ ಒಂದು ಬಹುಮತದೊಂದಿಗೆ ಸರ್ಕಾರ ರಚನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕೆಲಸವನ್ನು ಈ ಬಗ್ಗೆ ಮಾಜಿ ಸಿಎಂ ಯಡಿಯೂರಪ್ಪ ಪ್ರತಿಕ್ರಿಯೆ ನೀಡಿದ್ದು, ಎಸ್ಟಿ ಸೋಮಶೇಖರ್ ಪತ್ರದ ಬಗ್ಗೆ ನನಗೇನೂ ಯಾವುದೂ ಗೊತ್ತಿಲ್ಲ ಎಂದಷ್ಟೇ ಹೇಳಿದ್ದಾರೆ.